ಪಾಕಿಸ್ತಾನದ ಬುದ್ಧಿ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಅದು ಎಷ್ಟು ಏಟು ತಿಂದ್ರೂ ಮಾನ ಹರಾಜಾದ್ರೂ ತನ್ನ ನೀಚ ಬುದ್ಧಿ ಮಾತ್ರ ಬಿಡುವುದಿಲ್ಲ. ಅದರಲ್ಲೂ ಭಾರತದ ವಿರುದ್ಧ ಮಾತ್ರ ಪಾಕಿಸ್ತಾನ ಒಳಗೊಳಗೆ ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರತ್ತೆ. ಇದೀಗ ಗುಪ್ತಚರ ಮೂಲಗಳ ಪ್ರಕಾರ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದ ಮೇ ತಿಂಗಳಲ್ಲಿ ನಾಶವಾದ ಭಯೋತ್ಪಾದಕ ಲಾಂಚ್ ಪ್ಯಾಡ್ಗಳು ಮತ್ತು ತರಬೇತಿ ಶಿಬಿರಗಳನ್ನು ಪಾಕಿಸ್ತಾನ ಪುನರ್ ನಿರ್ಮಿಸಲು ಪ್ರಾರಂಭಿಸಿದೆ. ಪಾಕಿಸ್ತಾನದ ಸೇನೆ, ಗುಪ್ತಚರ ಸಂಸ್ಥೆ, ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಮತ್ತು ಸರ್ಕಾರದ ಸಂಪೂರ್ಣ ಬೆಂಬಲದೊಂದಿಗೆ ಈ ಪ್ರಯತ್ನ ನಡೆಯುತ್ತಿದೆ ಎನ್ನಲಾಗ್ತಾ ಇದೆ. ಈ ಪುನರ್ ನಿರ್ಮಾಣ ಕಾರ್ಯಗಳು ಮುಖ್ಯವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ. ಗೂಢಚಾರಿಕೆ ಮತ್ತು ದಾಳಿಯನ್ನು ತಪ್ಪಿಸಲು ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ ಪಾಕಿಸ್ತಾನ ಸಣ್ಣ ಮತ್ತು ಹೈಟೆಕ್ ಭಯೋತ್ಪಾದಕ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಎಂದು ಗುಪ್ತಚರ ಮೂಲಗಳು ತಿಳಿಸಿವೆ. ಆಪರೇಷನ್ ಸಿಂಧೂರ್ ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್ ಮತ್ತು ದಿ ರೆಸಿಸ್ಟೆನ್ಸ್ ಫ್ರಂಟ್ನಂತಹ ಗುಂಪುಗಳು ಬಳಸ್ತಾ ಇದ್ದ ಅನೇಕ ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸಿದ ಕೆಲವು ವಾರಗಳ ನಂತರ ಈ ಬೆಳವಣಿಗೆ ಕಂಡು ಬಂದಿದೆ ಎನ್ನಲಾಗಿದೆ. ಲೋನಿ, ಪುಟ್ವಾಲ್, ಟಿಪ್ಪು ಪೋಸ್ಟ್, ಜಮೀಲ್ ಪೋಸ್ಟ್, ಉಮ್ರಾನ್ ವಾಲಿ, ಚಪ್ರಾರ್ ಫಾರ್ವರ್ಡ್, ಛೋಟಾ ಚಕ್ ಮತ್ತು ಜಂಗ್ಳೋರಾದಂತಹ ಹಿಂದೆ ದಾಳಿಗೆ ಒಳಗಾದ ಪ್ರದೇಶಗಳಲ್ಲಿ ಶಿಬಿರಗಳನ್ನು ಪುನರ್ ನಿರ್ಮಿಸಲಾಗ್ತಾ ಇದೆ. ಈ ತಾಣಗಳನ್ನು ಭಾರತದ ಕಣ್ಗಾವಲು ಮತ್ತು ದಾಳಿಯಿಂದ ರಕ್ಷಿಸಲು ಉಷ್ಣ, ರಾಡರ್ ಮತ್ತು ಉಪಗ್ರಹ ಸಂಕೇತಗಳನ್ನು ಮರೆಮಾಚುವ ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸಜ್ಜುಗೊಳಿಸಲಾಗ್ತಿದೆ ಎಂದು ಗುಪ್ತಚರ ಮೂಲದ ಮಾಹಿತಿ ಇದೆ. ಕೆಲ್, ಸರ್ಡಿ, ದುದ್ನಿಯಾಲ್, ಅತ್ಮುಕಾಮ್, ಜುರಾ, ಲಿಪಾ, ಪಚ್ಚಿಬಾನ್, ಕಹೂಟ, ಕೋಟ್ಲಿ, ಕುಯಿರಾಟ, ಮಂದರ್, ನಿಖೈಲ್, ಚಮನ್ಕೋಟ್ ಮತ್ತು ಜಾಂಗ್ಕೋಟ್ನಂತಹ ಸ್ಥಳಗಳಲ್ಲಿ ಹೊಸ ಭಯೋತ್ಪಾದಕ ಮೂಲ ಸೌಕರ್ಯವನ್ನ ಸಹ ನಿರ್ಮಿಸಲಾಗ್ತಾ ಇದೆ. ಈ ಸ್ಥಳಗಳನ್ನ ಅವುಗಳ ಕಷ್ಟಕರವಾದ ಭೂಪ್ರದೇಶ ಮತ್ತು ದಟ್ಟವಾದ ಸಸ್ಯವರ್ಗಕ್ಕಾಗಿ ಆಯಕಟ್ಟಿನ ರೀತಿಯಲ್ಲಿ ಆಯ್ಕೆ ಮಾಡಲಾಗಿದೆ. ಇದು ಡ್ರೋನ್ ಮತ್ತು ಉಪಗ್ರಹ ಕಣ್ಗಾವಲಿನಿಂದ ಮರೆಮಾಚಲು ಸಹಾಯ ಮಾಡುತ್ತೆ. ದೊಡ್ಡ ತರಬೇತಿ ಶಿಬಿರಗಳನ್ನ ಸಣ್ಣ ಚದುರಿದ ಸೌಲಭ್ಯಗಳಾಗಿ ವಿಭಜಿಸಲು ಐಎಸ್ಐ ಯೋಜನೆಯನ್ನ ರೂಪಿಸಿದೆ ಎಂದು ಮೂಲಗಳು ದೃಢಪಡಿಸಿವೆ. ಪ್ರತಿ ಸೌಲಭ್ಯದಲ್ಲಿ 200ಕ್ಕಿಂತ ಕಡಿಮೆ ಭಯೋತ್ಪಾದಕರನ್ನ ಮಾತ್ರ ಇರಿಸಲಾಗುತ್ತೆ. ಭವಿಷ್ಯದ ಭಾರತೀಯ ವಾಯು ದಾಳಿಗಳ ಸಂದರ್ಭದಲ್ಲಿ ಭಯೋತ್ಪಾದಕರ ದೊಡ್ಡ ಸಾಂದ್ರತೆಯನ್ನ ತಡೆಯೋದು ಈ ತಂತ್ರದ ಉದ್ದೇಶವಾಗಿದೆ. ಪ್ರತಿ ಮಿನಿ ಕ್ಯಾಂಪ್ ತನ್ನದೇ ಆದ ಮೀಸಲಾದ ಭದ್ರತೆ ಹೊಂದಿರುತ್ತೆ. ಇದು ಪಾಕಿಸ್ತಾನ ಸೇನಾ ಘಟಕಗಳಿಂದ ವಿಶೇಷವಾಗಿ ತರಬೇತಿ ಪಡೆದ ಕಾವಲುಗಾರರಿಂದ ನಿರ್ವಹಿಸಲ್ಪಡುತ್ತೆ. ಇವರು ಉಷ್ಣ ಸಂವೇದಕಗಳು, ಕಡಿಮೆ ಆವರ್ತನ ರಾಡರ್ ವ್ಯವಸ್ಥೆಗಳು ಮತ್ತು ಡ್ರೋನ್ ಪ್ರತಿದಾಳಿಗಳಂತಹ ಸುಧಾರಿತ ಕಣ್ಗಾವಲು ಉಪಕರಣಗಳನ್ನು ಹೊಂದಿರ್ತಾರೆ. ಬಹಲ್ಪುರ್ನಲ್ಲಿ ಇತ್ತೀಚೆಗೆ ನಡೆದ ಉನ್ನತ ಮಟ್ಟದ ಸಭೆಯನ್ನ ಭಾರತೀಯ ಗುಪ್ತಚರ ಸಂಸ್ಥೆಗಳು ಪತ್ತೆ ಮಾಡಿವೆ. ಈ ಸಭೆಯಲ್ಲಿ ಜೈಷ್, ಲಷ್ಕರ್, ಹಿಜ್ಬುಲ್ ಮುಜಾಹಿದೀನ್, ಟಿಆರ್ಎಫ್ನ ಹಿರಿಯ ಕಮಾಂಡರ್ಗಳು, ಐಎಸ್ಐ ಅಧಿಕಾರಿಗಳೊಂದಿಗೆ ಉಪಸ್ಥಿತರಿದ್ದರು. ಬಹವಲ್ಪುರ್ ಆಪರೇಷನ್ ಸಿಂಧೂರ್ನ ಪ್ರಮುಖ ಗುರಿಗಳಲ್ಲಿ ಒಂದಾಗಿತ್ತು ಮತ್ತು ಇದು ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಅಂತ ತಿಳಿದು ಬಂದಿದೆ. ಸಭೆಯು ಕಮಾಂಡ್ ಸರಣಿಗಳನ್ನು ಪುನರ್ ರಚಿಸುವುದು, ಸಂಪನ್ಮೂಲಗಳನ್ನು ಮರುಹಂಚಿಕೆ ಮಾಡುವುದು, ಪಾಕಿಸ್ತಾನ ಮತ್ತು ಕಾಶ್ಮೀರ ಎರಡರಲ್ಲೂ ನೇಮಕಾತಿ ಅಭಿಯಾನಗಳನ್ನು ಪ್ರಾರಂಭಿಸುವುದರ ಮೇಲೆ ಕೇಂದ್ರೀಕರಿಸಿದೆ ಅಂತ ವರದಿಯಾಗಿದೆ. ಈ ಶಿಬಿರಗಳ ಮರುಸ್ಥಾಪನೆಯನ್ನ ಐಎಸ್ಐ ನೇರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದೆ ಎನ್ನಲಾಗಿದೆ. ವಿಶ್ವ ಬ್ಯಾಂಕ್ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಂತಹ ಸಂಸ್ಥೆಗಳಿಂದ ಪಾಕಿಸ್ತಾನಕ್ಕೆ ದೊರೆತ ಅಂತಾರಾಷ್ಟ್ರೀಯ ಹಣಕಾಸು ನೆರವಿನ ಒಂದು ಭಾಗವನ್ನ ಈ ಭಯೋತ್ಪಾದಕ ಶಿಬಿರಗಳ ಪುನರ್ ನಿರ್ಮಾಣಕ್ಕೆ ತಿರುಗಿಸಲಾಗ್ತಾ ಇದೆ ಅನ್ನೋ ವರದಿ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ನಾಶವಾದ ಭಯೋತ್ಪಾದಕ ಶಿಬಿರಗಳನ್ನ ಮತ್ತೆ ನಿರ್ಮಾಣ ಮಾಡಲು ಮುಂದಾಗಿರುವ ಪಾಕಿಸ್ತಾನದ ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಏನಾದರೂ ಭಾರತದ ತಂಟೆಗೆ ಬಂದ್ರೆ ಅದರ ವಿನಾಶ ಖಚಿತ. ಇದನ್ನ ಪಾಕಿಸ್ತಾನ ಅರ್ಥ ಮಾಡಿಕೊಳ್ಳಬೇಕಿದೆ.